ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಗೆ ಸ್ವಾಗತ. ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಪ್ರತಿಯೊಂದು ಎಣ್ಣೆನೂ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ಅದಲ್ದಲೆ ಅಕ್ಕಿ, ವಿತೌಟ್ ಪಾಲಿಶಿಂಗ್ ಅಕ್ಕಿ, ಬೆಲ್ಲ, ಉಪ್ಪು ಪ್ರತಿಯೊಂದು ನಮ್ಮಲ್ಲಿ ಸಿಗುತ್ತೆ. ನಿಮ್ಮ ಕುಟುಂಬದ ಮತ್ತೆ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನಿಮಗೆ ಚಿಂತೆ ಇದ್ರೆ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಒಂದೊಳ್ಳೆ ಪ್ರಾಡಕ್ಟ್ಸ್ ನ ನಿಮ್ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸನ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್ ಟೀಮ್ ಮಾಡುತ್ತೆ. ಈ ವಿಡಿಯೋ ಮಾಡಕ್ಕೆ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ, ನಮ್ಮಲ್ಲಿ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಗ್ರೌಂಡ್ ನಟ್ ಆಯಿಲ್ 350 ರುಪೀಸ್ಗೆ ಸಿಗುತ್ತೆ. ಸೊ ತುಂಬಾ ಜನ ಕಸ್ಟಮರ್ ಬಂದಾಗ ನಮ್ಗೆ ಹೊರಗಡೆ 280, 270ಗೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಯಾರನ್ನೂ ಬ್ಲೇಮ್ ಮಾಡೋ ಉದ್ದೇಶ ನಮ್ದಲ್ಲ. ಗಾಣದೆಣ್ಣೆ ಯೂಸ್ ಮಾಡೋ ಗ್ರಾಹಕರು ಯಾವ ರೀತಿ ಗಾಣದೆಣ್ಣೆ ತಗೊಳಕ್ ಮುಂಚೆ ಎಚ್ಚೆತ್ಕೋಬೇಕು ಅಂತ ತಿಳಿಸೋ ಉದ್ದೇಶ ಮಾತ್ರ ನಮ್ದು. ಸೀಡ್ಸ್ ವೈಸ್ ಅಂತ ಬಂದ್ರೆ, ಸೀಡ್ಸ್ ಅಲ್ಲಿ 4 ಕ್ವಾಲಿಟಿ ಸೀಡ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ, ಲೋಯೆಸ್ಟ್ ಕ್ವಾಲಿಟಿ ಅಂತ ಬರುತ್ತೆ. ಇನ್ ಕಾಸ್ಟ್ ವೈಸ್ ಅಂತ ಬಂದ್ರೆ 80 ರುಪೀಸ್ಗೂ ಸಿಗುತ್ತೆ, 90 ರುಪೀಸ್ಗೂ ಸಿಗುತ್ತೆ, 100ಗೂ ಸಿಗುತ್ತೆ, 120ಗೂ ಸಿಗುತ್ತೆ. ನಾವ್ ಯಾವ ಸೀಡ್ಸ್ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಮಗೆ 1 ಲೀಟರ್ ಎಣ್ಣೆ ಬರ್ಬೇಕು ಅಂತ ಅಂದ್ರೆ 2.5 kg ಅಷ್ಟು ಕಡಲೆ ಬೀಜ ಯೂಸ್ ಮಾಡ್ಬೇಕು ನಾವು. ಈಗ ನಾವು 90 ರುಪೀಸ್ ಕಡಲೆ ಬೀಜ ತಗೋತೀವಿ ಅಂತ ಅಂದ್ರೆ 2.5 kg ಎಷ್ಟು ಅಂದ್ರೆ ನಮಗೆ ಅರೌಂಡ್ 225 ರುಪೀಸ್ ಬರುತ್ತೆ. ಸೊ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಅವರು ಯೂಸ್ ಮಾಡುವಂತ ಕಡಲೆ ಬೀಜ 120 ರುಪೀಸ್. 120 ರುಪೀಸ್ ಇಂಟು 2.5 ಅಂತ ಅಂದ್ರೆ 300 ರುಪೀಸ್ ಆಗುತ್ತೆ. ಸೊ ನಾವು ಕೂಡ 80 ರುಪೀಸ್ ಅಥವಾ 90 ರುಪೀಸ್ ಕಡಲೆ ಬೀಜ ಯೂಸ್ ಮಾಡಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕಸ್ಟಮರ್ಗೆ 280, 290 ರುಪೀಸ್ಗೆ ಆಯಿಲ್ ನ ಸಪ್ಲೈ ಮಾಡ್ಬೋದು. ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಅಲ್ಲಿ ಹೆಲ್ತಿಗೆ ತುಂಬಾ ಪ್ರಾಮುಖ್ಯತೆ ಕೊಡೋದ್ರಿಂದ ಸೊ 120 ರುಪೀಸ್ ಕಡಲೆ ಬೀಜ ನಾವು ಯೂಸ್ ಮಾಡೋದು. ಆ ಕಡಲೆ ಬೀಜದಲ್ಲೂ ವೇಸ್ಟೇಜು ಬೇರೆ ತರದವನ್ನ ಸೆಟ್ರಿಗೇಟ್ ಮಾಡ್ಬಿಟ್ಟೆ ನಾವು ಆಯಿಲ್ ಎಕ್ಸ್ಟ್ರಾಕ್ಟಿಗೆ ಹಾಕುವಂಥದ್ದು. ಯಾಕೆ ಅಂತ ಅಂದ್ರೆ ನಾನು ಇದೇ ಎಣ್ಣೆನ ನನ್ನ ಮಗುಗೂ ಕೂಡ ಕೊಡುವಂಥದ್ದು. ಸೊ ನನ್ನ ಮಗುಗೂ ಕೊಡ್ತೀನಿ ಅಂದ್ರೆ ಬೇರೆ ಮಕ್ಳಿಗೂ ಅಂತ ಶುದ್ಧವಾದ ಎಣ್ಣೆ ಕೊಡ್ಬೇಕು ಅನ್ನೋದು ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಉದ್ದೇಶ. ಖಂಡಿತವಾಗ್ಲೂ ನಮ್ಮಲ್ಲೇ ಆಯಿಲ್ ಪರ್ಚೇಸ್ ಮಾಡಿ ಅಂತ ನಾವ್ ಹೇಳಲ್ಲ. ನಮ್ಮ ಉದ್ದೇಶ ಒಂದೇ, ಎಲ್ಲರೂ ಶುದ್ಧ ಗಾಣದೆಣ್ಣೆ ಯೂಸ್ ಮಾಡ್ಬೇಕು ಅನ್ನೋದು. ನೀವ್ ಹೇಳ್ತೀರಾ 280, 290 ಕೊಡ್ತಾರೆ ಅಂತ. ಸೊ ನೀವಲ್ಲಿಗೆ ಖುದ್ದು ಹೋಗಿ ಅಲ್ಲಿನ ಜಾಗ ಎಷ್ಟು ಹೈಜಿನಿಕ್ ಆಗಿದೆ ಅಂತ ನೋಡಿ, ಮತ್ತೆ ಆ ಮಿಷಿನ್ ವೈಸ್ ಎಷ್ಟು ಹೈಜಿನಿಕ್ ಆಗಿದೆ ಅಂತ ನೋಡಿ, ಮತ್ತೆ ಇಂಪಾರ್ಟೆಂಟ್ ಸೊ ಅವರು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಯಾವ ತರ ರಾ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತ ನೋಡಿ. ನೀವೇ ನಿಮ್ಮ ಆರೋಗ್ಯಕ್ಕೋಸ್ಕರ ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ರೆ ತಪ್ಪಿಲ್ಲ. ಸೊ ಅಲ್ಲಿ ನೀವೇ ಕುತ್ಕೊಂಡು ನಿಮ್ ಪ್ರೆಸೆನ್ಸ್ ಅಲ್ಲಿ ಕಡಲೆ ಬೀಜ ಹಾಕ್ಸಿ ಎಣ್ಣೆ ಬಂದಿದ್ದ ಎಣ್ಣೆಗೆ ನೀವು ಏನ್ ಅವ್ರು ಹೇಳ್ತಾರ 280, 290 ರುಪೀಸ್ಗೆ ಕೊಟ್ಟು ತಗೊಂಬನ್ನಿ. ಖಂಡಿತವಾಗ್ಲೂ ಅವ್ರ ಆ ಎಣ್ಣೆನ 280, 290 ಕೊಡಲ್ಲ. ನಾವು ಅವ್ರ ಹತ್ರನೇ ಹೋಗಿ ಕಡಲೆ ಬೀಜ, ಒಳ್ಳೆ ಕ್ವಾಲಿಟಿ ಕಡಲೆ ಬೀಜ ತಗೊಂಡು ನಾವು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿಸ್ತೀವಿ ಅಂತ ಅಂದ್ರೆ ನಮಗೆ ಆ ಕಡಲೆ ಬೀಜದ 1 kg ಕಾಸ್ಟ್ 140 ರೂಪಾಯಿ ಬೀಳುತ್ತೆ. ನಮಗೆ ಅಲ್ಲಿ 10 kg ತಗೊಂಡು ನಾವು ಆಡಿಸ್ತೀವಿ ಅಂತ ಅಂದ್ರೆ 1400 ರೂಪಾಯಿ ಆಗುತ್ತೆ. ಅದನ್ನ ಆಡ್ಸಕ್ ಸಪ್ರೇಟ್ ಚಾರ್ಜ್ 25 ರೂಪಾಯಿ 1 kgಗೆ ಆಡ್ಸಕ್ ಚಾರ್ಜ್ ತಗೋತಾರೆ. 25 into 10 ಅಂತ ಅಂದ್ರೆ ನಮಗೆ ಅಲ್ಲಿಗೆ 250 ರುಪೀಸ್ ಬೀಳುತ್ತೆ. ಸೊ ನಮ್ಗೆ ಅವೆರಡು ಟೋಟಲ್ ಮಾಡಿದ್ರೆ 1650 ರುಪೀಸ್ ನಮಗೆ ಆ ಕಡಲೆ ಬೀಜ ಕಾಸ್ಟ್ ಬೀಳುತ್ತೆ. ಸೊ ನಾವು ಅದು 10 kg ಏನ್ ಆಡ್ಸಿರ್ತೀವಿ ಆ ಅದ್ರಲ್ಲಿ 4 ಲೀಟರ್ಸ್ ಎಣ್ಣೆ ಬರುತ್ತೆ. ಆ ಎಣ್ಣೆ ನಾವು ಡಿವೈಡೆಡ್ ಬೈ 1650 ರುಪೀಸ್ ನಾವು ಅಲ್ಲಿ ಟ್ಯಾಲಿ ಮಾಡಿದ್ರೆ ನಮಗೆ ಅಲ್ಲಿಗೆ 1 ಲೀಟರ್ಗೆ 412 ರೂಪಾಯಿ ಬೀಳುತ್ತೆ. ಸೊ ಅದೇಗೆ ಅವರು ರೆಡಿ ಮಾಡಿಟ್ಟಿರೋ ಎಣ್ಣೆ 280 ರುಪೀಸಿಗೆ ಕೊಡ್ತಾರಂತೆ. ನಾವೇ ಹೋಗಿ ಖುದ್ದು ನಿಂತು ಆಡ್ಸೋ ಎಣ್ಣೆಗೆ 412 ರುಪೀಸ್ ಆಗುತ್ತಂತೆ. ಅದೇಗ್ ಸಾಧ್ಯ? ನೀವೇ ಬನ್ನಿ, ಇಲ್ಲಿನ ಜಾಗದ ಹೈಜಿನಿಕ್ ನೋಡಿ, ಮತ್ತೆ ಮಿಷಿನ್ ಹೈಜಿನಿಕ್ಸ್ ನೋಡಿ, ಮತ್ತೆ ನಾವು ಯಾವ ಕ್ವಾಲಿಟಿ ಸೀಡ್ಸ್ ನ ಯೂಸ್ ಮಾಡ್ತೀವಿ ಅಂತ ನೋಡಿ. ಅರ್ಧ ಗಂಟೆ ಟೈಮ್ ಕೊಟ್ಟು ಬಂದು ಕುತ್ಕೊಳ್ಳಿ. ನಿಮ್ ಕಣ್ ಮುಂದೆನೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿ ಕೊಡ್ತೀವಿ. ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿರುವಂತ ಆಯಿಲ್ ಕಾಸ್ಟ್ 350 ರುಪೀಸೇ. ನಮ್ಮಲ್ಲಿ ರೆಡಿ ಇರುವಂತ ಆಯಿಲ್ ಕಾಸ್ಟ್ 350 ರುಪೀಸ್ಗೆ ಸಿಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಯಾಕೆ ಅಂತ ಅಂದ್ರೆ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ.